ನಮಸ್ಕಾರ. ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಸಿಹಿ ಕುಂಬಳಕಾಯಿದು ಗ್ರೇವಿ ಥರ ಪಲ್ಯ ಥರ ಅನ್ಕೋಬೋದು. ಇಲ್ಲಾಂದರೆ ಅನ್ನದ ಜೊತೆಲಿ ತಿನ್ನೋಕ್ಕೆ ಸ್ವಲ್ಪ ಲಿಕ್ವಿಡ್ ಥರ ಮಾಡಿದ್ರೆ ಅದು ಅನ್ನದ ಜೊತೆಲೂ ತಿನ್ಬೋದು, ಇಲ್ಲ ಚಪಾತಿ ರೊಟ್ಟಿ ಆ ಥರ ಏನಕ್ಕಾದ್ರೂ ತಿನ್ಬೋದು. ಅದಕ್ಕೇನು ಬೇಕು ಅಂದರೆ ಈ ಥರನೇ ಪ್ಯಾಕಾಗಿ ಬರುತ್ತೆ, ಇಲ್ಲಿ ಅರ್ಧ ಕಟ್ಟಾಗಿರೋದು. ಸೊ ಇದು ಇಂಡಿಯನ್ ಸ್ಟೋರಲ್ಲಿ ಬೈ ಮಾಡೋದು. ಹೊರಗಡೆ ಬೇರೆ ಟೈಮಲ್ಲಿ ಸಿಕ್ಕತ್ತೆ, ಅಕ್ಟೋಬರ್ ಟೈಮು ಆ ಥರದ ಟೈಮಲ್ಲಿ ಬೇರೆ ಅಂಗಡಿಗಳಲ್ಲಿ. ಬಟ್ ಈ ಎಲ್ಲ ವರ್ಷ ಇಡೀ ಸಿಗಬೇಕು ಅಂದರೆ ಇಂಡಿಯನ್ ಸ್ಟೋರಲ್ಲಿ ಸಿಕ್ಕತ್ತೆ. ಸ್ವೀಟ್ ಪಂಪ್ಕಿನ್ನು, ಸಾಲ್ಟು, ಅರಿಶಿನ, ಮಸ್ಟರ್ಡ್ ಸೀಡ್ಸು, ಸಾಸಿವೆ, ಜೀರಿಗೆ, ಕಡಲೆಕಾಯಿ ಬೀಜ, ಎಳ್ಳು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆ. ಹಾಯ್ ಗೈಸ್, ಟುಡೇ ಐ ಆಮ್ ಡೂಯಿಂಗ್ sweet pumpkin curry that can be eaten with rice, roti, chapati, puri, any kind of paratha. For that I have taken salt, turmeric, mustard seeds, cumin seeds, peanuts, sesame seed, green chili, this is the Indian green chili, and curry leaves, this is garlic, some cilantro and some oil. These two will roast it and powder it. ಇದೆರಡನ್ನ ರೋಸ್ಟ್ ಮಾಡಿ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇದರಲ್ಲಿ ಅರ್ಧ ಮಾತ್ರ ಹಸಿಮೆಣಸಿಕಾಯಿ ಜೊತೆಲಿ ಗ್ರೈಂಡ್ ಮಾಡಬೇಕು. ಕರಿಬೇವು ಸ್ವಲ್ಪ ಅರ್ಧ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಅರ್ಧ ಇದನ್ನು ಏನು ಹೇಳ್ತಾರೆ ಬೆಳ್ಳುಳ್ಳಿನ ಗ್ರೈಂಡ್ ಮಾಡ್ಕೋಬೇಕು. ಒಗ್ಗರಣೆಗೆ ಆಮೇಲೆ ಹಾಕ್ಕೊಳ್ಳೋದು. ಫಸ್ಟ್ ವಿಲ್ ಮೇಕ್ ಅ ಸ್ಮಾಲ್ paste of green chili, curry leaves, half of the curry leaves and half of the cumin seeds and half of the garlic. All these four will mix it and grind it and keep it like a paste. This one powder. ಆಮೇಲೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕ್ತೀವಿ. ಸಾಸಿವೆ ಹಾಕಿದ್ಮೇಲೆ ಅರ್ಧ ಇದ್ದಿದ್ದು ಕರಿಬೇವಿನ ಸೊಪ್ಪು, ಅರ್ಧ ಗಾರ್ಲಿಕ್ ಹಾಕಿ ಒಂದು ಸ್ವಲ್ಪ ಹುರಿದ ಮೇಲೆ ಇದು ಪೀಸ್ ಮಾಡಬೇಕು. ಕಟ್ ಮಾಡಿ ಪೀಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದಮೇಲೆ ಇದೆರಡು ಪೌಡರ್ ಆ್ಯಡ್ ಮಾಡಬೇಕು. ಗ್ರೀನ್ ಚಿಲ್ಲಿ ಎಲ್ಲನೂ ಆ್ಯಡ್ ಮಾಡಬೇಕು. ಇನ್ನೂ ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡಿದ್ಮೇಲೆ ಉಪ್ಪು ಅರಿಶಿನ ಹಾಕಿ ಎಂಡಲ್ಲಿ ಇದೆರಡು ಪೌಡರ್ ಹಾಕಿ ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡಬೇಕು. First we'll put oil. To that we'll add mustard seeds, then half of the curry leaves, half of the cumin seeds, half of the garlic. Roast it and allow this one to cook. We have to cut this one first with the skin itself. Wash it and cut it with the skin. Sippe irbeku. Then after it is like 75% cooked, we will add the powder of these two that is been roasted. Then add salt, then turmeric, then cook it for another 5 minutes. We have to add this one for the grinding also. ಇದನ್ನು ಇದ್ರ ಜೊತೆಲಿ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೋಬೇಕು. ಲೈಟ್ ಡ್ರೈ ರೋಸ್ಟ್ ವಿಲ್ ಡು. ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಫಸ್ಟು. And later we'll powder this one. If you want you can take out the skin, but I'll be adding the skin. ಬೇಕು ಅಂದರೆ ಸಿಪ್ಪೆ ತಕ್ಕೋಬೋದು. ನಾನು ಸಿಪ್ಪೆ ತೆಗಿತಿಲ್ಲ, ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆಗಲಿ, ಆಮೇಲೆ ಆಫ್ ಮಾಡಿಬಿಟ್ಟು ಪೌಡರ್ ಮಾಡ್ಕೋಬೇಕು. ಓನ್ಲಿ ಹಾಫು, ಅರ್ಧ ಅದು ಅರ್ಧ ಇದು. ಕರಿಬೇವು ಅಷ್ಟೇ ಅರ್ಧ ಹಾಕ್ತಾಯಿದ್ದೀನಿ. ಕಟ್
ಕಟ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡೆ. ದಿಸ್ ಒನ್ ವಿಲ್ ಡೂ ಇಟ್ ಡ್ರೈ ಪೇಸ್ಟ್. Now I'll put this one to cool down, then we'll powder it. ಇದನ್ನು ಸ್ವಲ್ಪ ತಣ್ಣಕ್ಕಾಗಕ್ಕೆ ಬಿಟ್ಟು ಆಮೇಲೆ ಪೌಡರ್ ಮಾಡ್ಕೊಳ್ಳೋಣ. We'll allow this one to cool down right now. ಇವಾಗ ಇದು ತಣ್ಣಕ್ಕಾಗಲಿ. ಅಷ್ಟರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಒಂಚೂರು ರೋಸ್ಟ್ ಮಾಡ್ಕೊಳ್ಳೋಣ. ಅವಾಗ ಅಸಿಡಿಟಿ ಬರಲ್ಲ. ಆಮೇಲೆ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೋಬೋದು. We'll just put little bit oil and then roast the green chili so that you don't get the acidity. Wash agide. I just washed it. Now we'll cut it. Cut ಮಾಡೋಣ. ಪೌಡರ್ ಮಾಡಿದಾಯಿತು. ಪೌಡರು ಪೀನಟ್ಸು ಮತ್ತು ಸೆಸಮಿ ಸೀಡ್ಸ್ದು ಎಳ್ಳು ಮತ್ತು ಕಡಲೆಕಾಯಿ ಬೀಜದ ಪೌಡರ್ ಆಯಿತು. Salt, turmeric, ನೀರು ಹಾಕಿದೆ. just add water also. We'll allow this one to cook for another 10-15 minutes, then we'll come and check. ಈಗ ಒಂದು 20 ಮಿನಿಟ್ಸ್ ಆಯಿತು. ಎಲ್ಲ ಬೆಂದಿದೆ. ಕುಕ್ ಮಾಡಿದ್ರೆ ಫುಲ್ಲು ಬೆಂದಿದೆ. ಈಗ ನಾವು I'll be adding this powder and cook it for another 3 to 5 minutes. ನೀರು ಇರಬೇಕು. ಯು ಹ್ಯಾವ್ ಟು ಹ್ಯಾವ್ ವಾಟರ್ ಟು ಆ್ಯಡ್ ದಿಸ್ ಒನ್. ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ. ಆಮೇಲೂ ಬೇಕು ಅಂದರೆ ನೀರು ಆ್ಯಡ್ ಮಾಡ್ಬೋದು. ಯು ಕ್ಯಾನ್ ಆ್ಯಡ್ ವಾಟರ್, ಬಿಕಮ್ಸ್ ಥಿಕ್ಕರ್. ಆ್ಯಂಡ್ ಇಫ್ ಯು ವಾಂಟ್ ಇಟ್ ಟು ಬಿ ಲೈಕ್ ವಾಟ್ರಿ ಫಾರ್ ದ ರೈಸ್ ಬೇಕು ಅಂದರೆ, ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಚಪಾತಿಗೆಲ್ಲ ತಿಕ್ಕಾಗೆ ಬೇಕು ಅಂದರೆ ಹೀಗೆ ತಿನ್ಕೋಬೋದು. ಫುಲ್ ಹಾಕಲಿಲ್ಲ. ನಾನು ಹಾಕಿದ್ದೇನು ಅಂತ ಹೇಳಿದ್ರೆ, ಒಂದು ಈ ಬೌಲಲ್ಲಿ ಒಂದು 10 ಸ್ಪೂನ್ಸ್ ಹಾಕಿದ್ದೀನಿ. ಇನ್ನು ಅಷ್ಟು ಮಿಕ್ಕಿದೆ. ಈಗ ಇನ್ನೊಂಚೂರು ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತೀನಿ. ಒಂದು ಕುದಿ ಬರಲಿ, ಆಫ್ ಮಾಡ್ಬೋದು. ವಿಲ್ ಮೇಕ್ ಇಟ್ ಬಾಯ್ಲ್ ಫಾರ್ 2-3 minutes, then we can turn it off. Then it's done. You can eat it with chapati or anything. I'll be eating this one with rice. Subscribe ಮಾಡೋದು ಮರಿಬೇಡಿ, ಶೇರ್ ಮಾಡಿ. Don't forget to subscribe. Share it with others also so that they can have a healthy and different kind of meal. ಇಷ್ಟು ಥಿಕ್ನೆಸ್ ಸಾಕು ಇದಕ್ಕೆ. ಇನ್ನೂ ಥಿಕ್ ಬೇಡ ಅಂತ ಅಂದರೆ ನೀವು ಕಟ್ ಮಾಡ್ಬೋದು. ಇನ್ನು ನೀವು ವಾಟ್ರ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ. ಬಿಕಾಸ್ ಆಫ್ ದಿ ಪೀನಟ್ಸ್ ಇಟ್ ವಿಲ್ ಬಿಕಮ್ ಥಿಕ್. ಕಡಲೆಕಾಯಿ ಬೀಜ ಅದು ಪೌಡ್ರ್ ಹಾಕಿರೋದ್ರಿಂದ ತಿಕ್ಕಾಗುತ್ತೆ. ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ಇವಾಗ ಚೆಕ್ ಫಾರ್ ದ ಸಾಲ್ಟ್ ಆಲ್ಸೋ.
Yeah, I need some salt. Thanks for watching. Okay, bye. Enjoy. ಥರ ಬಾಯ್ಲ್ ಆಗಬೇಕು, ವಾಚ್ ಮಾಡಿ. ಬಾಯ್ಲ್ ಆಗಿದ್ರೆ ಆಫ್ ಮಾಡಬೇಕು. Can turn it off after you see this kind of bubbles. It will be turning off.